ಹಲೋ ಎವ್ರಿವನ್, ವೆಲ್ಕಮ್ ಟು ಅರ್ಚು ವೆಂಕಿ ವ್ಲಾಗ್ಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿ ಈ ರೀತಿಯಾಗಿ ಗರಿಗರಿಯಾದ ಆಪಂ ದೋಸೆ. ಈ ಆಪಂ ದೋಸೆ ಮಾಡೋದಕ್ಕೆ ನಾನು 1 ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕ್ಕೊತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು 1 ಲೋಟ ಅಕ್ಕಿ ಹಿಟ್ಟಿಗೆ 4 ಲೋಟ, ಅದೇ ಲೋಟದ ಅಳತೆಯಲ್ಲಿ 4 ಲೋಟ ನೀರನ್ನ ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಗಂಟಾಗ್ದಂಗೆ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಲೆ ಮೇಲೆ ಇಟ್ಟು ಕಲಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅಕ್ಕಿ ಹಿಟ್ಟು ಗಂಟಾಗ್ಬಿಡುತ್ತೆ. ಹಾಗಾಗಿ ಮುಂಚೆನೇ ಕ್ಲೀನಾಗಿ ಕಲಿಸ್ಕೊಂಡು ಅದಾದಮೇಲೆ ಹೈ ಫ್ಲೇಮ್ನಲ್ಲಿ ಇದನ್ನು ಒಲೆ ಮೇಲಿಟ್ಟು 1 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಗಂಟಾಗೋದಿಲ್ಲ ಅಂತ ಹೇಳಿ ಇದಕ್ಕೆ ಆ್ಯಡ್ ಮಾಡ್ತೀವಿ. ಗಂಜಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ನಾವು ಕೈ ಬಿಟ್ಟರೆ ತಳ ಹಿಡಿಯುತ್ತೆ, ಗಂಟಾಗುತ್ತೆ, ಗಂಜಿ ಚೆನ್ನಾಗಾಗಲ್ಲ. ಗಂಟಾದರೆ ದೋಸೆಲಿ ಹಾಗೆ ಗಂಟುಗಳು ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಕೈ ಆಡಿಸ್ಕೊತ ಇದನ್ನು ನಾವು ಗಂಜಿಯನ್ನು ರೆಡಿ ಮಾಡ್ಕೋಬೇಕು. ಆಪಂ ದೋಸೆ ನಿಮಗೆಲ್ಲ ಗೊತ್ತಲ್ಲ, ಕೇರಳದಲ್ಲಿ ತುಂಬಾ ಪಾಪ್ಯುಲರ್ ಆದ ದೋಸೆ. ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ನಲ್ಲಿ. ಈ ರೀತಿ ನೀವು ಫಾಲೋ ಮಾಡಿಕೊಂಡು ಹಿಂದಿನ ದಿವಸ ಹಿಟ್ಟು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿಯಾಗಿ ದೋಸೆನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಹಿಂದಿನ ದಿನ ರಾತ್ರಿನೇ 4 ಕಪ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೋದು. ಮತ್ತು 2 ಬ್ಯಾಚಲ್ಲಿ ಇದನ್ನು ನಾನು ರುಬ್ಕೊಂಡಿದ್ದೀನಿ. ಗಂಜಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಜಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಅಕ್ಕಿನ ಅದ್ರ ಜೊತೆಗೆ ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಈಗ ಗಂಜಿ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಇದಕ್ಕೆ ಮಿಕ್ಸಿ ಮಾಡ್ಕೊಂಡಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು, ನಾನೀಗ ಹೇಳ್ತಾ ಇರೋದೆಲ್ಲನೂ ನೀವು ನೋಡಿದ್ರಲ್ಲ, ಒಂದು ಪ್ಲಾಸ್ಟಿಕ್ ಲೋಟ ಅದರಷ್ಟೇ ಅಳತೆ, ಒಂದು ಅರ್ಧ ಕಪ್ನಷ್ಟು ಮೊಸರು ಕೂಡ ಸೇರಿಸ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಗಂಜಿ ಒಳಗೆ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಕಲಸಿಟ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದ್ರೂ ನಡೆಯುತ್ತೆ, ತುಂಬ ನೀರೇನು ಹಾಕ್ಕೊಳ್ಳೋದು ಬೇಡ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಫರ್ಮೆಂಟ್ ಆಗಿ ಸ್ವಲ್ಪ ನೀರನ್ನ ಬಿಟ್ಕೊಂಡಿರುತ್ತೆ. ನೋಡಿ, ನಾನು ಹೀಗೆ ಕಲಸಿಟ್ಕೋತಾ ಇದ್ದೀನಿ. ಗಂಜಿನ ಕಲಸಿ ಇಟ್ಕೊಂಡ್ಮೇಲೆ ಸ್ವಲ್ಪ ಇದರ ಎಡ್ಜಸ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಲ್ಲ, ಇಲ್ಲಾಂದರೆ ಆ ಪಾತ್ರೆ ಎಲ್ಲ ಒಣಗಿರುತ್ತೆ. ಹಾಗಾಗಿ ನಾನು ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೊಂದು ತಟ್ಟೆ ಮುಚ್ಚಿ ಈ ರೀತಿ ಓವರ್ನೈಟ್ ಫರ್ಮೆಂಟ್ ಮಾಡಿದ್ದೀನಿ. ತೆಗೆದೆ ಬೆಳಗ್ಗೆ ನೋಡಿ ಚೆನ್ನಾಗಿ ನಮ್ಮ ಆಪಂ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ. ಈ ರೀತಿ ನೀರಾಗಿ, ಸ್ವಲ್ಪ ಮಾಮೂಲಿ ದೋಸೆ ಹಿಟ್ಟಿಗಿಂತ ಈ ಹಿಟ್ಟು ಸ್ವಲ್ಪ ನೀರಾಗೇ ಇರುತ್ತೆ. ಯಾಕಂದರೆ ಇದನ್ನು ಉಯ್ಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸೋಡಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆ. ಇದು ಒಂಥರ ಸ್ವೀಟ್ ಟೇಸ್ಟನ್ನು ಕೊಡುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಒಂದು 3 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮ್ಮನೆ ಆಪಂ ದೋಸೆ ತವ. ಇದು ಕ್ಯಾಸ್ಟ್ ಐರನ್ದು, ತುಂಬಾ ಹೆವಿ ಇದೆ ಮತ್ತು ತುಂಬಾ ದಪ್ಪ ಇದೆ. ನಿಮ್ಮ ಹತ್ರ ಈ ಥರ ಹೆಂಚಿಲ್ಲದೆ ಇದ್ದರೆ ನಾನ್ ಸ್ಟಿಕ್ಕಲ್ಲಿ ಕೂಡ ಆಪಂ ಹೆಂಚು ಬರುತ್ತೆ, ಅಥವಾ ಯಾವುದೇ ಕಡಾಯಿಯಲ್ಲಿ ಕೂಡ ನೀವು ಈ ಒಂದು ಆಪಂ ದೋಸೆನ ಮಾಡ್ಕೋಬೋದು. ಯೂಶ್ವಲಿ ಈ ದೋಸೆನ ಕಡಾಯಿ ಶೇಪ್ನಲ್ಲೇ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಈ ಆಪಂ ಹೆಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾದಿರಬೇಕು. ಹೆಂಚು ಚೆನ್ನಾಗಿ ಕಾದಾಗ ನೋಡಿ, ಹೀಗೆ ಅಂಚಿಂದ ಅಂದರೆ ಎಡ್ಜಸ್ಟ್ನಲ್ಲಿ ಫಸ್ಟು ಹಿಟ್ಟನ್ನು ಹಾಕ್ಕೋಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪಗಿರುತ್ತೆ. ಈ ಆಪಂ ದೋಸೆ ಸ್ಪೆಷಾಲಿಟಿ ಏನು ಅಂದರೆ, ಕ್ರಿಸ್ಪಿಯಾಗಿ ಇಷ್ಟಪಡೋರಿಗೆ ದೋಸೆ ಸುತ್ತಲೂ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಸಾಫ್ಟಾಗಿ ಇಷ್ಟಪಡೋರಿಗೆ ಮಧ್ಯದ ಪಾರ್ಟ್ ಏನಿದೆ ಅದು ಸಾಫ್ಟಾಗಿ ರೆಡಿಯಾಗಿರುತ್ತೆ. ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಒಂದು 2 ನಿಮಿಷ ಬಿಟ್ಟರೆ ಹೆಂಚ್ ಮೇಲೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗೂಡಾಗಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಅಂಥ ಆಪಂ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.